शिवानी और आप देख रहे हैं बीजापुर एक्सप्रेस। चलते हैं खबरों की ओर। ನಮಸ್ಕಾರ ಸರ್ ಎಲ್ಲರಿಗೆ ಇವತ್ತು ಯಲ್ಲಗಾರ್ ಸಾಹೇಬ್ರು ಮಾಡಿದ್ದ ಒಂದು ಅಭಿನಂದನೆ ಸಮಾರಂಭಕ್ಕೆ ಇಷ್ಟು ಮಂದಿ ಬಂದಿದ್ದು ನೋಡಿದ್ರೆ ಫಸ್ಟ್ ಟೈಮ್ ಇದು ಬಿಜಾಪುರದಾಗ ಇಂಥ ಫಂಕ್ಷನ್ ಆಗಿದ್ದು ನೋಡಿದ್ರೆ ನನಗೂ ಭಾಳ ಖುಷಿ ಆಯಿತು. ಆಮ್ಯಾಗೆ ಮಂದಿ ಎಲ್ಲಿಂದ ಬಂದಾರ ಇಷ್ಟು ನೋಡ್ಲಾಕಂದ್ರೆ ಯಾವುದ್ರು ಇದಕ್ಕೆ ಕರೆದ್ರೆ ಬರೋದಿಲ್ಲ ಮಂದಿ, ಅವ್ರು ತಾವೇ ಎಲ್ಲ ಅವರು ಎಲ್ಲ ತಮ್ಮ ಸ್ವಂತ ಖರ್ಚಲಿಂದ ಬಂದು ಇಷ್ಟೆಲ್ಲ ಸಾಹೇಬರಿಗೆ ಸನ್ಮಾನ ಮಾಡಿ ಹೊಂಟರು. ಸಾಹೇಬ್ರೂ ಒಂದು ಭಾಳ ದೊಡ್ಡ ಬಸವ ಬಗ್ಗೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಿ ಒಂದು ಬುಕ್ ಬರ್ದಾರಲ್ಲ, ಇದು ಇಡೀ ಜಗತ್ತಕ್ಕೆ ಎಲ್ಲ ಕಡೆ ಹೋಗಲಿ, ಎಲ್ಲರೂ ಅದಕ್ಕೆ ಓದಿ ಮತ್ತು ತಮ್ಮ ಮಂದಿ ಮಕ್ಕಳಿಗೆ ಸ್ವಲ್ಪ ತಿಳಿಸಿ ಹೇಳಿ ಅಂತೇಳಿ ನಮ್ಮದು ಒಂದು ಬಸವರಾಜ ಯಲ್ಲಗಾರ್ ಸಾಹೇಬರಿಗೆ ನಮ್ಮ ಕಡೆಯಿಂದ ಅಭಿನಂದನೆಗಳು ಅಂತ ಹೇಳ್ತೀನಿ ಸರ್. ನಮಸ್ಕಾರ. ನಾನು ಅಶ್ಫಾಕ್ ಮನಗೋಳಿ ಅಂತೇಳಿ ಕಾರ್ಪೊರೇಟರ್ ಸರ್, ಮಹಾನಗರ ಪಾಲಿಕೆ ವಿಜಯಪುರ. ಇದು DYSP ಬಸವರಾಜ ಯಲ್ಲಗಾರ್ ಅವರ ಬಸವಣ್ಣನವರ ವಚನದ ಭಾಷಾಂತರ, ಇಂಗ್ಲೀಷ್ ಭಾಷಾಂತರದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅತಿ ಅದ್ಧೂರಿಯಾಗಿ ನೆರವೇರಿಸಿದ್ದು. ಅವರು ನಿರೀಕ್ಷಿದ್ದಕ್ಕಿಂತ ಹೆಚ್ಚಿಗೆ ಜನ 4 ತಾಸು ಕಂಟಿನ್ಯೂಯಸ್ ಆಗಿ ಇಲ್ಲಿ ಕೂತು ಅದು ಎಲ್ಲ ಶರಣರ ಭಾಷಣವನ್ನು ಕೇಳಿ ಆ ಪುಸ್ತಕ ಬಗ್ಗೆ ಅತಿ ಪ್ರಶಂಸನೆ ಮಾಡಿ ನಮ್ಮ ಮಾಂತೇಶ್ ಬಿರಾದಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಕಾರ್ಯಕ್ರಮ ನಡೆದು ಯುವ ಪರಿಷತ್ತಿನ ಅಧ್ಯಕ್ಷರಾದ ನಮ್ಮ ಶರಣು ಸಬ್ರಾದವರು, ಶಕೀಲ್ ಸುತಾರ್ ಅವರು, ಉಮೇಶ್ ಹೊಂದಾಲ್ ಅವರು, ಗಿರೀಶ್ ಪಾಟೀಲ್ ಅವರು, ಮಲ್ಲು ಪಾಟೀಲ್ ಅವರು ಇವರೆಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ತಮ್ಮ ಭಾಳ ಒಳ್ಳೆಯ ರೀತಿಯಿಂದ ಸಂಘಟನೆ ಮಾಡಿ ಈ ಅಭೂತಪೂರ್ವ ಸಕ್ಸಸ್ ಆದಕ್ಕೆ ಇವರೆಲ್ಲರಿಗೂ ಕಾರಣಭೂತರಾಗಿದ್ದಾರೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೇನೆ. SS ಖಾದ್ರಿ ನಾಮದಾರ್. ಇವತ್ತು ನಮ್ಮ DSP ಸಾಹೇಬರಾಗಿರ್ತಕ್ಕಂಥ ಯಲ್ಲಗಾರ್ ಸಾಹೇಬರು ಒಂದು ಕೃತಿಯನ್ನು ಅಂದರೆ ಬಸವಣ್ಣವ್ರ ವಚನಗಳನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಾರೆ. ಅದಕ್ಕೆ ಸಾಕಷ್ಟು ಸ್ಪಂದನೆ ಆಯಿತು. ಇವತ್ತದು ಬಸವಣ್ಣವ್ರ ಹುಟ್ಟೂರು ಇರ್ತಕ್ಕಂಥ ಬಿಜಾಪುರದಲ್ಲಿ ಮಾಡ್ಯಾರ ಅಂತಂದ್ರೆ ನಮಗೆ ಭಾಳ ಹೆಮ್ಮೆಯ ವಿಷಯ. ಅದಕ್ಕೆ ನಾವೆಲ್ಲ ಆಯೋಜಕರು ಒಂದು ದೊಡ್ಡ ಪ್ರಮಾಣ ಕಾರ್ಯಕ್ರಮ ಮಾಡಿ ಈ ಒಂದು ಎಲ್ಲ ಆಯೋಜಕರು ಸೇರಿ ಸಾಕಷ್ಟು ಜನರು ಸ್ಪಂದನೆ ಆಯಿತು. ಇವತ್ತು ನೋಡ್ರಿ ಎಲ್ಲ ಒಳ್ಳೊಳ್ಳೆ ಇವತ್ತು ಶಂಕರ್ ದೇವ್ನೂರು ಇರ್ಬೋದು, ಬೆಣ್ಣೂರು ಅಜ್ಜಾರು ಇರ್ಬೋದು, ಸಾಕಷ್ಟು ಹಿರಿಯರು ಮಾತನಾಡೋರು ಇದ್ದರು. ಆದರೆ ಸಮಯದ ಅಭಾವ ಇರೋದರಿಂದ ಅವರಿಗೆ ಮಾತನಾಡೋಕ್ಕಾಗಲಿಲ್ಲ. ಒಳ್ಳೊಳ್ಳೆ ವಿಚಾರಗಳನ್ನು ಅವರು ಕೇಳಿ ಬಂದೀವಿ. ಭಾಳ ಒಂದು ಅದ್ಭುತ ಕಾರ್ಯಕ್ರಮ ಜರುಗಿತು. ಯಾಕಂದರೆ ಇದು ಹೆಮ್ಮೆ ವಿಷಯ. ಇದು ಏನಂತಂದ್ರೆ ಕರ್ನಾಟಕದಲ್ಲಿ ಅಷ್ಟೇ ಬಸವಣ್ಣವ್ರ ವಚನ ಪ್ರಚಲಿತವಾಗಿದ್ದು, ಆದರೆ ವಿಶ್ವವ್ಯಾಪಿ ಇವತ್ತು ಇಡೀ ವಿಶ್ವ ತುಂಬ ಅವ್ರ ವಚನಗಳನ್ನು ಸಾರುವ ಕೆಲಸವನ್ನು ಇವತ್ತು ಯಲ್ಲಗಾರ್ ಸಾಹೇಬರು ಮಾಡಿದ್ದಾರೆ. ಅವರಿಗೆ ನಾನು ಈ ಮೂಲಕ ಅಭಿನಂದನೆಗಳನ್ನು ತಿಳಿಸ್ತೀನಿ. ಆದರೂ ಬಿಜಾಪುರ ಜನತೆಯ ಬಸವನಾಡಿನ ಎಲ್ಲರೂ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಉಮೇಶ್ ಹೊಂದಾಲ್.